ಗದಗ ತಹಸೀಲ್ದಾರ್ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ನಕಲಿ ಏನು ಯೋಜನೆಗಳು ನೀಡುವ ಮೂಲಕ ಈಗ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಈಗಾಗಲೇ ಈ ಒಂದು ಭ್ರಷ್ಟಾಚಾರಕ್ಕೆ ಓರ್ವ ಅಧಿಕಾರಿ ಕೂಡ ತಲೆದಂಡ ಆಗಿದ್ದಾರೆ. ಈಗ ನಾವು ಗದಗ ನಗರದ ಬೆಟಗೇರಿಯ ನಾಡ ಕಚೇರಿಯಲ್ಲಿ ಇದೀವಿ, ನೋಡ್ಬೋದು. ಇದು ಬೆಟಗೇರಿಯಲ್ಲಿರುವಂತಹ ನಾಡ ಕಚೇರಿ. ಇದೇ ಕಚೇರಿಯ ಅಧಿಕಾರಿ ಒಬ್ಬರು ಸಾಕಷ್ಟು ಗೋಲ್ಮಾಲ್ ಮಾಡಿದ್ದಾರೆ ಅಂತನ್ನುವಂಥದ್ದು ಗಂಭೀರ ಆರೋಪ ಇತ್ತು. ಆ ಹಿನ್ನೆಲೆಯಲ್ಲಿ ಯಾಕಂದ್ರೆ ಇಲ್ಲಿ ನೋಡ್ಬೋದು ನಾವು ಯಾವ ಅಧಿಕಾರಿ ಅಂತಂದ್ರೆ ಡಿ.ಟಿ. ವಾಲ್ಮೀಕಿ ಉಪ ತಹಸೀಲ್ದಾರು. ಇದೇ ಈಗಾಗಲೇ ಅವರು ಕುರ್ಚಿ ಕೂಡ ಖಾಲಿ ಇದೆ. ಯಾಕಂದ್ರೆ ಈಗಾಗಲೇ ಗದಗ ಜಿಲ್ಲಾಧಿಕಾರಿಗಳು ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಈ ಬೋರ್ಡಲ್ಲಿ ನಾವು ತೋರಿಸ್ತೇವೆ, ಏನು ನಿರ್ಗತಿಕ ವಿಧವಾ ವೇತನ ಆಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು, ಜೊತೆಗೆ ಅಂಗವಿಕಲ, ಸಂಧ್ಯಾ ಸುರಕ್ಷೆ, ಈ ಯೋಜನೆಗಳಲ್ಲಿ ಸಂಪೂರ್ಣ ನಕಲಿ ಏನು ಫಲಾನುಭವಿಗಳಿಗೆ ಅರ್ಹ ಬಿಟ್ಟು ಅನರ್ಹ ಫಲಾನುಭವಿಗಳಿಗೆ ಎಲ್ಲವೂ ಕೂಡ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಉದಾಹರಣೆಗೆ ಅಂತಂದರೆ ಗಂಡ ಇದ್ದರೂ ಕೂಡ ಗಂಡ ಸತ್ತಿದ್ದಾನೆ ಅಂತೇಳಿ ವಿಧವಾ ವೇತನ ನೀಡಿದ್ದಾರೆ. ಜೊತೆಗೆ ಅಂಗವಿಕಲ ಇಲ್ಲದಿದ್ದರೂ ಅಂಗವಿಕಲ ಅಂತೇಳಿ ಏನು ಅಂಗವಿಕಲ ವೇತನ ನೀಡಿದ್ದಾರೆ. ಜೊತೆಗೆ ನಿರ್ಗತಿಕ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಎಲ್ಲವೂ ಕೂಡ ಅನರ್ಹ. ಅಂದ್ರೆ ಸುಮಾರು ಈಗಾಗಲೇ 17,000ಕ್ಕೂ ಹೆಚ್ಚು ರಾಜ್ಯ ಸರ್ಕಾರವೇ ಗದಗ ಜಿಲ್ಲೆಯಲ್ಲಿ ಈ ಥರ ಆಗಿದೆ ಅಂತ ಒಂದು ಅಂಕಿಅಂಶ ಕಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಗದಗ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಇಲ್ಲಿನ ತಹಸೀಲ್ದಾರರಿಗೆ ಒಂದು ಸೂಚನೆ ನೀಡಿದರು. ಸಚಿವ ಎಚ್ ಕೆ ಪಾಟೀಲ್ರ ಸೂಚನೆ ಹಿನ್ನೆಲೆಯಲ್ಲಿ ಗದಗ ತಹಸೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ ಅವರು ಕೂಡ ಸಂಪೂರ್ಣ ಒಂದೇನು ತನಿಖೆ ಮಾಡಿದಾಗ ಸುಮಾರು 600ಕ್ಕೂ ಹೆಚ್ಚು ಏನು ಅನರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನು ನೀಡಿದ್ದಾರೆ. ಹೀಗಾಗಿ ಪ್ರತಿ ತಿಂಗಳು ಕೂಡ ಈ ಅನರ್ಹ ಫಲಾನುಭವಿಗಳಿಗೆ ಲಕ್ಷಾಂತರ ರೂಪಾಯಿ ಕೂಡ ಸಂದಾಯ ಆಗ್ತಾ ಇದೆ. ಹೀಗಾಗೆಲ್ಲ ದಾಖಲೆ ಸಮೇತ ಇವತ್ತು ಕೂಡ ಎಚ್ ಕೆ ಪಾಟೀಲ್ ಅವರು ಗದಗ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ್ದಾರೆ. ಏನು ಕಂಪ್ಯೂಟರ್ನಲ್ಲಿ ಕುಲಂಕುಷವಾಗಿ ಎಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಸಚಿವರು ಕೂಡ ಏನು ಈ ನಕಲಿ ಏನು ಅನರ್ಹ ಫಲಾನುಭವಿಗಳಿಗೆ ಏನು ಯೋಜನೆಯನ್ನು ಕೊಟ್ಟಿದ್ರು ಈ ಅಧಿಕಾರಿಗಳು ಅವೆಲ್ಲನೂ ಪರಿಶೀಲನೆ ಮಾಡಿದ ದಾಖಲೆ ಸಮೇತ ಇವರು ಸಿಕ್ಕಾಕಿಕೊಂಡಿದ್ದಾರೆ. ಹೀಗಾಗಿನೇ ಈಗಾಗಲೇ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಗದಗ ಜಿಲ್ಲಾಧಿಕಾರಿ ಏನು ಆದೇಶ ಮಾಡಿದರು. ತಕ್ಷಣ ಏನು ಡಿ.ಟಿ. ವಾಲ್ಮೀಕಿ ಉಪ ತಹಸೀಲ್ದಾರು ಏನು ಬೆಟಗೇರಿ ನಾಡ ಕಚೇರಿ ಅದರ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಂತ ಆದೇಶ ಮಾಡಿದರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಗದಗ ಜಿಲ್ಲಾಧಿಕಾರಿ ಸಿ.ಎನ್. ಶ್ರೀಧರ್ ಅವರು ಕೂಡ ಡಿ.ಟಿ. ವಾಲ್ಮೀಕಿ ಉಪ ತಹಸೀಲ್ದಾರನ್ನು ಸಸ್ಪೆಂಡ್ ಮಾಡಿ ಆದೇಶ ಮಾಡಿದ್ದಾರೆ. ಹೀಗಾಗಿ ಇದು ಗದಗ ಜಿಲ್ಲೆಯಲ್ಲಿ ಮಾತ್ರ ರಾಜ್ಯಾದ್ಯಂತ ಇಂಥ ದೊಡ್ಡ ಜಾಲವೇ ಇದೆ ಅಂತ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈಗಾಗಲೇ ಈ ಒಂದು ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಈಗಾಗಲೇ ಮೊದಲ ವಿಕೆಟ್ ಏನು ಈಗ ಡಿ.ಟಿ. ವಾಲ್ಮೀಕಿ ಅವರು ಅಮಾನತು ಮಾಡುವ ಮೂಲಕ ಮೊದಲ ಏನು ಅಮಾನತಾಗಿದ್ದಾರೆ. ಈಗ ಈ ಒಂದು ಹುದ್ದೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆದಾರೆ, ಯಾಕಂದ್ರೆ ಒಂದು ಈ ತರ ಯೋಜನೆ ಜಾರಿ ಮಾಡಬೇಕಾದ ತಲಾಟಿ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ, ಶ್ರೇಷ್ಠಿದಾರ ಆಗಿರ್ಬೋದು, ಈ ಮೂಲಕವೇ ಬರ್ತವೆ. ಅವೆಲ್ಲವೂ ಕೂಡ ಹೀಗಾಗಿ ಯಾರ್ಯಾರು ಈಗ ತಪ್ಪು ವರದಿ ಕೊಟ್ಟಿದ್ದಾರೆ, ನಕಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ತದೆ. ಹೀಗಾಗಿ ಸಾಕಷ್ಟು ಜನರು ಏಜೆಂಟರು ಸೇರಿ ಅಂತ ಸಾಕಷ್ಟು ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ತನಿಖಾ ತಂಡ ನೇಮಕ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಠಿಣ ಕ್ರಮಗಳು ಕೈಗೊಳ್ಳುವ ಮೂಲಕ ಯಾರ್ಯಾರು ಇದರಾಗ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಈಗಾಗಲೇ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಸಿಬ್ಬಂದಿ ಅಧಿಕಾರಿಗಳಲ್ಲಿ ಕೂಡ ಈಗ ನಡುಗುಡಿಸಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.